ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಒಂದು ಚುನ್ಮರಿ ರೆಸಿಪಿಯೊಂದಿಗೆ ಬಂದೆ. ನಮ್ಮ ಉತ್ತರ ಕರ್ನಾಟಕದ ಮಂದಿ ದಿನ ಚುನ್ಮರಿ ಇಲ್ಲದ ದಿವಸ ಮುಗಿಯಂಗಿಲ್ಲ. ಈ ಚುನ್ಮರಿ ಈಗಿನ ಸೀಸನ್ ಅಂದರೆ ಹಸಿ ಕಡ್ಲಿಕಾಳು ಸೀಸನ್. ಈಗ ಇದನ್ನು ನಾ ಮಾಡಿ ರೀತಿ ಹಸಿ ಕಡ್ಲಿಕಾಳು ಹಾಕಿ ನೀವು ಚುನ್ಮರಿ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಗ್ತೈತಿ. ನೀವು ಒಮ್ಮೆ ಈ ರೀತಿ ಮಾಡ್ಕೊಂಡು ನೋಡ್ರಿ. ಹಸಿ ಕಡ್ಲಿಕಾಳು ಅಂತಾರು ಮತ್ತು ಸುಲಗಾಳು ಅಂತಾರು. ಈ ರೀತಿ ಒಂದು ಕಡ್ಲಿಕಾಳು ಒಂದು ಸ್ವಲ್ಪ ನೀರೊಳಗೆ ಹಾಕಿ ಕುದಿಸ್ಕೋಬೇಕು. ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ, ಹಸಿ ಖಾರ, ಕೊತ್ತಂಬರಿ, ಕರಿಬೇವು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಅಷ್ಟು ತೊಗೊಂಡು ನಾನು. ಅದರ ಟೇಸ್ಟ್ ತಕ್ಕಂಗೆ ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಅಷ್ಟು ಹಾಕೋಬೋದು, ಬೇಕಾದ್ರೆ ಖಾರ ಅಷ್ಟನ್ನು ಹಾಕೋಬೋದು. ಇದನ್ನು ಮಾಡ್ಕೊಳಕ್ಕೆ ಒಗ್ಗರ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಕಾಳು ಹಾಕಿ ಒಗ್ಗರ್ಣೆ ಮಾಡ್ಕೋಬೇಕು. ಮತ್ತು ನಾವು ಒಂದು ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಏನು ಹೆಂಚಿಟ್ಕೊಂಡಿರ್ತಲ್ಲ ಇವನ್ನಷ್ಟು ಹಾಕಬೇಕು. ಬೇಕಂದರೆ ಇದಕ್ಕೆ ಟೊಮೆಟೊನು ಹಾಕ್ಬೋದು. ನಾನು ಲಿಂಬೆಹಣ್ಣು ಹಿಂಡಿರೋದ್ರಿಂದ ಟೊಮೆಟೊನ ಹಾಕಲಿಲ್ಲ. ನೀವು ಬೇಕಂದರೆ ಟೊಮೆಟೊ ಇಷ್ಟಪಡೋರು ಟೊಮೆಟೊನ ಹಾಕಿದ್ರೂ ಬರ್ತೈತಿ. ಈ ರೀತಿ ಅದನ್ನೆಲ್ಲ ಒಗ್ಗರ್ಣೆ ಕರದಿಂದ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಸಿ ಖಾರ ಏನು ಮಾಡಿ ಇಟ್ಕೊಂಡಿರ್ತವಲ್ಲ ಅದನ್ನ ಒಂದು ಸ್ವಲ್ಪ ಹಾಕಿ ಅವನೇನು ಕುದಿಸಿದ ಕಾಳು ಇರ್ತಾವಲ್ಲ ಅವನು ಹಾಕಬೇಕು. ಅವನ್ನ ಹಾಕಿ ಎಲ್ಲ ಖಾರ ಉಪ್ಪು ಕುಡ್ಕೊಳಂಗೆ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ಅದನ್ನು. ಈ ರೀತಿಯಾಗಿ ಅದನ್ನು ಒಗ್ಗರ್ಣೆ ಮಾಡಿ ಇಟ್ಕೊಂಡು ಇದಕ್ಕೆ ಚುಮ್ಮರಿ ಕಲಿಸ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಇದಕ್ಕೆ ನಾವು ಒಣ ಕಡ್ಲಿಕಾಳು ನೆನೆ ಹಾಕಿ ಉಸುಳಿನೂ ಮಾಡಿದ್ದೀನಿ. ಆಮೇಲೆ ಇದು ಹಸಿ ಕಡ್ಲಿಕಾಳಿನ ತೋರ್ಸತ್ತ ನಿಮಗೆ. ಲಾಸ್ಟ್ ಗ್ಯಾಸ್ ಬಂದ್ ಮಾಡಿದ್ದಿಂದ ಅದಕ್ಕೊಂದು ಸ್ವಲ್ಪ ಸಕ್ರೆ, ಲಿಂಬೆಹಣ್ಣು ಹಿಂಡಿ ಈ ರೀತಿ ಒಗ್ಗರ್ಣೆ ಕಲಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸಿಗೆ ನೀವು ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಈ ರೀತಿ ನೀವೆಲ್ಲರೂ ಒಮ್ಮೆ ಮಾಡ್ಕೊಂಡು ತಿಂದು ನೋಡ್ರಿ, ಸೂಪರಾಗಿರ್ತೈತಿ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ, ಉಳ್ಳಾಗಡ್ಡಿ ಹಾಕಿ ಮೇಲೆ ಸ್ವಲ್ಪ ಶೇವ್ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರ್ತೈತಿ. ಇದ್ರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚುನ್ಮರಿ. ಎಲ್ಲರೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ರುಚಿಯಾಗಿರ್ತೈತಿ. ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.